ನಮಸ್ಕಾರ. ಮೂಡಲಕೆರೆನ ಸುದ್ದಿವಾಹಿನಿಗೆ ಸ್ವಾಗತ. ಇದು ನಿಮ್ಮ ವಿಶ್ವಾಸ ವಾಸ ಸುದ್ದಿಯ ಪ್ರತೀಕ. ಮುಳಬಾಗಿಲು ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ JDSನಲ್ಲಿ ಒಂದು ಹೊಸ ಬೆಳಕು ಅಂತ ಮೂಡಿ ಬಂದಿದೆ ಅಂತ ಹೇಳ್ಬೋದು. ಇದಕ್ಕೆ ಕಾರಣ ಆನಂದ ರೆಡ್ಡಿ ಅವರು. ಆನಂದ ರೆಡ್ಡಿಯವರ ಒಂದು ಏನು JDSನ ರಾಜ್ಯ ಕೋರ್ ಕಮಿಟಿ ಒಂದು ಸದಸ್ಯರಲ್ಲಿ ಒಂದು ಸ್ಥಾನಮಾನವನ್ನು ಕೊಟ್ಟಿರುವಂಥದ್ದು JDS ಪಕ್ಷ. ಈ ಬೆಳವಣಿಗೆಯಿಂದ ಏನಾಗ್ಬೋದು, ಏನು ವಿಧಾನಸಭಾ ಕ್ಷೇತ್ರದಲ್ಲಿ ಏನು ಹೊಸ ಬೆಳವಣಿಗೆ ಆಗ್ಬೋದು ಅಂತ ತಾವು ಅಂದ್ಕೊಂಡಿದ್ದೀರಾ. ಆದರೆ ಎಲ್ಲೋ ಒಂದು ಕಡೆ ಆನಂದ ರೆಡ್ಡಿ ಅವರು ಒಂದು ಕಡೆ ತೆರೆಮರೆಯಲ್ಲಿ ಕಾಂಗ್ರೆಸ್ಸಿನ ಪ್ರಬಲ ನಾಯಕರು ಅವರನ್ನು ಕಾಂಗ್ರೆಸ್ಗೆ ಆಹ್ವಾನ ಮಾಡ್ತಾಯಿದ್ರು. ಆದರೆ ಎಲ್ಲೋ ಒಂದು ಕಡೆ ಮತ್ತೆ ಮರಳಿ ಆನಂದ ರೆಡ್ಡಿ ಅವರು ಕಾಂಗ್ರೆಸ್ಸಿಗೆ ಬರ್ತಾರೆ ಅಂತ ಕೂಡ ಊಹಾಪೋಹ ಕೂಡ ನಡೀತಾ ಇತ್ತು. ಆದರೆ ಇದಕ್ಕೆಲ್ಲ ಒಂದು ಚೆಕ್ ಅಂತ ಹೇಳ್ಬೋದು. ಏನು ಕೇಂದ್ರ ಮಂತ್ರಿಗಳು, ಮಾಜಿ ಮುಖ್ಯಮಂತ್ರಿಗಳಾದಂಥ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲೇ ಆನಂದ ರೆಡ್ಡಿ ಅವರು JDSನ ಕೋರ್ ಕಮಿಟಿಯ ಸದಸ್ಯರಾಗಿರೋದು. ಈ ಬೆಳವಣಿಗೆಯಿಂದ ಮುಳಬಾಗಿಲು ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು JDSಗೆ ಒಂದು ಪ್ರಬಲ ನಾಯಕ ಮತ್ತು ಒಂದು ಇನ್ನೂ ಹೆಚ್ಚಿಗೆ ಓಟನ್ನು ಅವರು ಸಂಪಾದನೆ ಮಾಡೋಕ್ಕೆ JDS ಪಕ್ಷ ಮತಗಳನ್ನು ಗಳಿಸೋದಕ್ಕೆ ಒಂದು ವಿಶೇಷವಾಗಿ ಅವರ ಒಂದು ಶಕ್ತಿ ಕೂಡ ಇನ್ನೂ ಹೆಚ್ಚಿಗೆ ಆಗ್ಬೋದು. ಅಂದರೆ ಕಳೆದ ವಿಧಾನಸಭಾ ಕ್ಷೇತ್ರ ಚುನಾವಣೆಯಲ್ಲಿಂದ ಬಂದಿದೆ, ಆದರೆ ಎಲ್ಲೋ ಒಂದು ಕಡೆ ಗೆಲ್ಲಿಸಿದ್ದಾರೆ, ಅಲ್ಲಿವರೆಗೂ ಮತ್ತೆ ಕಾಂಗ್ರೆಸ್ಗೆ ಬರ್ತಾರೆ ಆನಂದ ರೆಡ್ಡಿ ಅವರು ಅಂತ ಒಂದು ವರದಿ ಇತ್ತು. ಈ ವರದಿ ಇವತ್ತು ಸುಳ್ಳಾಗಿದೆ. ಈ ಹೊಸ ಬೆಳವಣಿಗೆಯಿಂದ ಮುಳಬಾಗಿಲು ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು JDSಗೆ ಒಂದು ಪ್ರಬಲ ನಾಯಕನ ವ್ಯವಸ್ಥೆನೂ ಆಗಿದೆ ಅಂತ ಹೇಳ್ಬೋದು. ಏನು ಈ ಪ್ರಬಲ ನಾಯಕ ನೀವು ಕಂಡಿರ್ಬೋದು. ಅಂದರೆ ಕಳೆದ ವಿಧಾನಸಭಾ ಚುನಾವಣೆಯಿಂದ ಹಿಡಿದು ಆದಂತಹ JDSನ ಎಲ್ಲ ಕಾರ್ಯಕರ್ತರು, ಅಧ್ಯಕ್ಷರಾಗ್ಬೋದು, ಎಲ್ಲರೂ ಒಟ್ಟಿಗೆ ಸೇರಿ ಮಾಡಿದಂತಹ ಕೆಲವು ಚುನಾವಣೆಗಳಲ್ಲಿ ಜಯಬೇರಿ ಬಾಳಿಸಿದ್ದಾರೆ. ಅಂದರೆ DCC ಬ್ಯಾಂಕ್ ಇರ್ಬೋದು, ಅಂದರೆ ಮಿಲ್ಕ್ ಡೈರಿ ಇರ್ಬೋದು, ಕೋಮಲ್ನ ಡೈರಿ ಇರ್ಬೋದು, ಹಾಗೆ ಸಣ್ಣ ಪುಟ್ಟ ಚುನಾವಣೆಗಳಿರ್ಬೋದು. ಈ ಚುನಾವಣೆಗಳಲ್ಲಿ ಅತಿ ಮುಖ್ಯವಾದಂತಹ ಮನೆ ಆನಂದ ರೆಡ್ಡಿ ಅವರ ಮುಖ್ಯಸ್ಥೆಯಲ್ಲಿ ಎಲ್ಲ JDSನ ತಾಲೂಕಿನ ಪದಾಧಿಕಾರಿಗಳೆಲ್ಲರೂ ಸೇರಿ ಅವರ ಮನೆಯಲ್ಲಿ ಮಾಡಿದಂತಹ ಚುನಾವಣೆಯ ಒಂದು ಪ್ರಕ್ರಿಯೆ, ಚುನಾವಣೆಯ ಚತುರತೆ, ಇದನ್ನೆಲ್ಲ ಕಂಡು ಒಂದು JDSಗೆ ಪ್ರಬಲ ವ್ಯಕ್ತಿ ಅಂತ ಆನಂದ ರೆಡ್ಡಿ ಅಂದ್ಕೊಂಡಿದ್ರು. ಆದರೆ ಎಲ್ಲೋ ಒಂದು ಕಡೆ JDS ಏನು ಆನಂದ ರೆಡ್ಡಿ ಅವರು ಕಾಂಗ್ರೆಸ್ಗೆ ವಾಳ್ತಾರೆ, ಪ್ರಬಲ ನಾಯಕರು ಅವ್ರಿಗೆ ಫೋನ್ ಮುಖಾಂತರ ಟ್ಯಾಪ್ ಮಾಡ್ತಿದ್ದಾರೆ, ಅಂದರೆ ಅವ್ರನ್ನ ವೆಲ್ಕಮ್ ಮಾಡ್ತಿದ್ದಾರೆ, ಸ್ವಾಗತ ಮಾಡ್ತಿದ್ದಾರೆ ಅಂತ ಒಂದು ಅಂದ್ಕೊಂಡಿದ್ರು ಜನ, ನಮ್ಮ ಮುಳಬಾಗಿಲು ವಿಧಾನಸಭಾ ಕ್ಷೇತ್ರದ ಜನ. ಇದಕ್ಕೆ ಒಂದು ಪೂರಕವಾಗಿ ಇನ್ನು ಮುಂದೆ ಆನಂದ ರೆಡ್ಡಿ ಅವರು JDSನ ಪ್ರಬಲ ನಾಯಕನಾಗಿ ಹೊರಹೊಮ್ಮಿದ್ದಾರೆ ಅಂತ ಹೇಳ್ಬೋದು. ಇದಕ್ಕೆಲ್ಲ ಕಾರಣ JDSನ ಪಕ್ಷದಲ್ಲಿ ಸಂಘಟನೆಯ ಒಂದು ಚತುರನಾಗಿ ಇನ್ನು ಮುಂದೆ ಆನಂದ ರೆಡ್ಡಿ ಅವರು ಎಲ್ಲ ಉತ್ಸಾಹಿ ಕಾರ್ಯಕ್ರಮಗಳನ್ನು ಮಾಡ್ಬೋದು. ಅದೇ ರೀತಿ ಮುಂಬರುವ ಏನು 2028ರ ವಿಧಾನಸಭಾ ಚುನಾವಣೆಯಲ್ಲಿ ಒಂದು ವೇಳೆ ಮೈತ್ರಿ ಸರ್ಕಾರ ಇದ್ದು, ಮೈತ್ರಿ ಸರ್ಕಾರದಲ್ಲಿ JDS ಮತ್ತು BJP ಮತ ಗಳಿಕೆಯಿಂದ ಹೆಚ್ಚಿನ ಸ್ಥಾನಗಳೇನಾದರೂ ಬಂದರೆ, ಸರ್ಕಾರ ಏನಾದರೂ ರಚನೆ ಮಾಡಿದ್ರೆ, ಆನಂದ ರೆಡ್ಡಿ ಅವರಿಗೆ ಒಂದು ಹೊಸ ರಾಜಕೀಯ ವಿಶೇಷವಾಗಿ ಒಂದು ಉನ್ನತ ಸ್ಥಾನದ ರಾಜ್ಯ ಮಟ್ಟದಲ್ಲಿ ಕೊಡ್ಬೋದು ಅಂತ ಒಂದು ಅನಿಸಿಕೆ ಆಗ್ತದೆ. ಅಂದರೆ ಕೋರ್ ಕಮಿಟಿ ಸದಸ್ಯರಾದ ಮೇಲೆ ಎಲ್ಲ ಒಂದು ಕಡೆ 28ಗೆ ಮೀಸಲಾತಿನೇ ಇರುತ್ತೆ ಅಂತ ನಮಗೆ ತಿಳಿದು ಬಂದಿದೆ ಮಾಹಿತಿಗಳು. ಮೀಸಲಾತಿನೇ ಇರ್ಬೋದು, ಇನ್ನೊಂದು 2 ವರ್ಷದಲ್ಲಿ ಅದು ಬದಲಾಗೋ ಚಾನ್ಸಸ್ ಇಲ್ಲ ಅಂತ ಕಾಣುತ್ತೆ. ಕೆಲವು ಊಹಾಪೋಹಗಳಿತ್ತು. ಆಯಿತು, ಸಮೃದ್ಧಿ ಮಂಜುನಾಥ್ ಅವರು ಶಾಸಕರಾಗಿದ್ದಾರೆ, ಈ ಶಾಸಕ ಸ್ಥಾನದಲ್ಲಿ ಕೆಲವು ಇರಿಸು ಮುರುಸುಗಳು ಆಗ್ತಾ ಇದೆ. ಅಂದರೆ JDSನ ಪಕ್ಷದಲ್ಲಿ, ಅಂದರೆ ನಾನು ವಾಸ್ತವ ಹೇಳ್ತಿದ್ದೀನಿ, ಜನತೆಗೆ ಗೊತ್ತಿರೋವಂಥ ವಿಚಾರ ಹೇಳ್ತಾ ಇದ್ದೀನಿ. ಎಲ್ಲ ಒಂದು ಕಡೆ ಇತ್ತೀಚೆಗೆ ಕೆಲವು ದಿನಗಳಿಂದ JDS ಪಕ್ಷದ ವರಿಷ್ಠರು, ಅಂದರೆ ಪಕ್ಷದ ಪದಾಧಿಕಾರಿ ಕೆಲವರು ಒಂದು ವಿಶೇಷ ಕಾರ್ಯಕ್ರಮಗಳಲ್ಲಿ ಶಾಸಕರನ್ನು, ಹಾಗಾದರೆ ಇಲ್ಲಿನ ಒಂದು ವೈಮನಸ್ಸನ್ನು, ಅಂದರೆ JDSನ ಕೆಲವು ವೈಮನಸ್ಸುಗಳಿಂದ ದೂರ ಆಗಿದ್ದಾರೆ. ಅವ್ರ ಕಾರ್ಯಕ್ರಮದಲ್ಲಿ ಇವರಿರಲ್ಲ, ಇವ್ರ ಕಾರ್ಯಕ್ರಮದಲ್ಲಿ ಅವರು ಇರಲ್ಲ. ಎಲ್ಲೋ ಒಂದು ಕಡೆ JDSನ ವೈಮನಸ್ಸು ಆಗಿದೆ, ಕ್ಷೇತ್ರದಲ್ಲಿ ಆಗಿದೆ. ಆದರೆ ಮುಂದೆ ದಿನಗಳಲ್ಲಿ ಅದು ಬದಲಾಗ್ಬೋದು. ಏನು ಹೈಕಮಾಂಡು ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಮತ್ತು ನಿಖಿಲ್ ಕುಮಾರಸ್ವಾಮಿ ಅವರು ಅದನ್ನು ಸಂಧಾನ ಬಗೆಹರಿಸ್ಬೋದು. ಈ ಎಲ್ಲ ಕಾರ್ಯಕ್ರಮಗಳು ಕೂಡ ಬಗೆಹರಿಬೋದು ಮುಂದಿನ ದಿನಗಳಲ್ಲಿ. ಇದೊಂದು ದೊಡ್ಡ ಪಕ್ಷವಾಗಿ ಕ್ಷೇತ್ರದಲ್ಲಿ ಇವರ ಒಂದು ರಾಜಕೀಯ ಚತುರತೆ, ಹಾಗೆ JDSನ ಪಕ್ಷದ ಎಲ್ಲ ಕಾರ್ಯಕರ್ತರು ಸೇರಿ ಇಲ್ಲಿ ಮತ್ತೆ JDS ಪಕ್ಷಕ್ಕೆ ಗೆಲುವು ಸಾಧಿಸಬೇಕು.
ಮಾಜಿ ಮುಖ್ಯಮಂತ್ರಿಗಳು ಆಗ ಕೇಂದ್ರ ಮಂತ್ರಿಗಳಾದ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಅವರ ಉಪಸ್ಥಿತಿಯಲ್ಲಿ ಅಲ್ಲೇ ಆನಂದ್ ರೆಡ್ಡಿ ಅವರಿಗಿಂದ ವಿಶೇಷ ಕೋರ್ ಕಮಿಟಿಯ ಸದಸ್ಯರಾಗಿ ನೇಮಕ ಮಾಡಲಾಗಿದೆ. ಈ ಬೆಳವಣಿಗೆಯಿಂದ ತಾಲೂಕಿನಲ್ಲಿ ಇನ್ನು ಆನಂದ್ ರೆಡ್ಡಿ ಅವರು JDSನ ಪ್ರಮುಖ ಕಾರ್ಯಕ್ರಮಗಳು, JDSನ ಬೆಳವಣಿಗೆಗಳು, JDSನ ಚುನಾವಣೆ ಪ್ರಕ್ರಿಯೆಗಳು, JDSನ ಎಲ್ಲ ಕಾರ್ಯಕ್ರಮದಲ್ಲಿ ಆನಂದ್ ರೆಡ್ಡಿ ಅವರು ವಿಶೇಷವಾಗಿ ಪಾಲ್ಗೊಳ್ತಾರೆ ಅಂತಿರ್ಬೋದು ಆಗಲಿದೆ. ಆದರೆ ಇಲ್ಲಿ ಬದಲಾಗುವ ವಿಚಾರದಲ್ಲಿ ಬಂದರೆ ರಾಜ್ಯದಲ್ಲಿ ಕುಮಾರಸ್ವಾಮಿ ಅವರ ಆಡಳಿತ ಇನ್ನೊಂದು ಸಲ ಬೇಕು, ಅದೇ ತಾನೇ ಮೈತ್ರಿ ಸರ್ಕಾರ ಇದೆ, NDA ಸರ್ಕಾರ ಇದೆ, ಇಲ್ಲೊಂದು ಒಳ್ಳೆಯ ವಾತಾವರಣ ಆಗುತ್ತೆ ಅನ್ನೋಂಥ ಬಯಕೆ ಕೂಡ ಮತದಾರರಲ್ಲಿ ಸೃಷ್ಟಿಯಾಗ್ತಾ ಇದೆ. ಈ ಒಂದು ಕಾರಣದಿಂದ ಮುಂದಿನ ದಿನಗಳಲ್ಲಿ ಮುಳಬಾಗಿಲಿನ ರಾಜಕೀಯ ಏನಾಗ್ಬೋದು, ಹಾಗಾದರೆ ಕಾಂಗ್ರೆಸ್ಸಿನ ಆದಿನಾರಾಯಣ ಅವರ ನೇತೃತ್ವದಲ್ಲಿ ನಡೀತಾ ಇದೆ ಕಾಂಗ್ರೆಸ್ಸಿನ ಪಕ್ಷ. ಈ ಎರಡರ ಮಧ್ಯದಲ್ಲಿ NDA ಅಂದರೆ ಒಂದು ವೇಳೆ ಮೈತ್ರಿ ಇದ್ದರೆ NDA ಪಕ್ಷ, JDS BJP ಪಕ್ಷ, ಒಂದು ವೇಳೆ ಕಾಂಗ್ರೆಸ್ಸಿನ ಪ್ರಬಲವಾಗಿ ಮುಳಬಾಗಿಲಿನಲ್ಲಿ ಕಾಣಬಹುದು ಅಂತ ನನ್ನ ಒಂದು ವಿಶ್ಲೇಷಣೆ. ಅವರಿಗೆ ಈಗ ಆನಂದ್ ರೆಡ್ಡಿ ಅವರಿಗೆ ಏನು ಕೋರ್ ಕಮಿಟಿ ಸದಸ್ಯರಾದ ಮೇಲೆ ಇನ್ನು ಹೆಚ್ಚಿಗೆ ಅವರಿಗೆ ಬಲ ಬರುವ ಕಾರ್ಯಕ್ರಮ, ಅಂದರೆ ಹೆಚ್ಚಿಗೆ ಅವರಿಗೆ ಕಾರ್ಯಕರ್ತರ ಬೆಳವಣಿಗೆ ಇರ್ಬೋದು, ಹಾಗೆ ಮುಖಂಡರ ವ್ಯವಸ್ಥೆ ಇರ್ಬೋದು. ಹುಟ್ಟುಹಬ್ಬವನ್ನು ಎಲ್ಲ ಅವರ ಪದಾಧಿಕಾರಿಗಳು, ಅವರ ಸ್ನೇಹಿತರು, ಅವರ ಅಭಿಮಾನಿಗಳು ದೊಡ್ಡ ಮಟ್ಟದ ಸುದ್ದಿಗೋಷ್ಠಿಯನ್ನು ನಡೆಸಿದ್ದಾರೆ. ಇದನ್ನು ಹುಟ್ಟುಹಬ್ಬಕ್ಕಿಂತ ಇನ್ನು ಹೆಚ್ಚಿಗೆ ಅವ್ರನ್ನ ಬೇರೆ ರೀತಿಯಲ್ಲಿ ಕಾಣುವ ರಾಜಕೀಯ ಬೆಳವಣಿಗೆ ಆಗ್ಬೋದು ಅಂತ ನನ್ನ ಅನಿಸಿಕೆ. ಅದೇ ರೀತಿ ಆನಂದ್ ರೆಡ್ಡಿ ಅವರು, KH ಮುನಿಯಪ್ಪ ಅವರು ಸ್ನೇಹ ಬಾಂಧವ್ಯ ಕೂಡ ಚೆನ್ನಾಗಿದೆ. ಆ ಬಾಂಧವ್ಯದಲ್ಲಿ ಅವರ ಪಕ್ಷ ಬೇರೆ ಇರ್ಬೋದು. ಹಾಗಾದರೆ ಎಲ್ಲೋ ಒಂದು ಕಡೆ ಆನಂದ್ ರೆಡ್ಡಿ ಅವರಿಗೆ ಏನು ಕಾಂಗ್ರೆಸ್ ಪಕ್ಷದಲ್ಲಿ ಹಿಂದೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿರುವಾಗ, ಜಿಲ್ಲಾ ಪಂಚಾಯತಿಯಲ್ಲಿ ಗೀತಾ ಆನಂದ್ ರೆಡ್ಡಿ ಅವರು ಅಧ್ಯಕ್ಷರಾದಾಗ ಕಾಂಗ್ರೆಸ್ಸಿನ ದೊಡ್ಡ ಮಟ್ಟದ ನಾಯಕರು ಕೂಡ ಆನಂದ್ ರೆಡ್ಡಿ ಅವರಿಗೆ ಪರಿಚಯ ಇದೆ. ಅಷ್ಟು ಮಾತ್ರ ರಾಜಕೀಯ ಬೇರೆ ಆಗುತ್ತೆ, ಹಾಗಾದರೆ ಸ್ನೇಹ ಬೇರೆ ಆಗುತ್ತೆ ಅಂತ ನನ್ನ ವಿಶ್ಲೇಷಣೆ. ಅಂತಹ ಮುಂದಿನ ಬೆಳವಣಿಗೆಗಳು ರಾಜಕೀಯವಾಗಿ ಹೊಸ ಉರುಪನ್ನು ಆನಂದ್ ರೆಡ್ಡಿ ಅವರ ಮನೆಯಿಂದನೇ, ಅಂದರೆ ಅದೃಷ್ಟದ ಮನೆ ಅಂತ ಹೇಳ್ಬೋದು, ಆನಂದ್ ರೆಡ್ಡಿ ಅವರಿಗೆ, JDS ಅವರಿಗೆ ಅಲ್ಲಿನ ವ್ಯವಸ್ಥೆ ಮಾಡಿದಂತಹ ಚುನಾವಣೆಗಳು, ಆನಂದ್ ರೆಡ್ಡಿ ಅವರ ಮನೆಯಿಂದ ಮಾಡಿದಂತಹ ವಿಶೇಷ ಚುನಾವಣೆಗಳು ಕೂಡ ಅಲ್ಲಿ ಗೆಲ್ಲುವ ನಿರೀಕ್ಷೆ ಮಾಡಿಕೊಂಡು ಗೆದ್ದಿದ್ದಾರೆ. ಮುಂದೆ ಈ ಮುಳಬಾಗಿಲಿನ ವಿಧಾನಸಭಾ ಕ್ಷೇತ್ರದಲ್ಲಿ ಏನಾಗ್ಬೋದು JDS ಮತ್ತು BJP, ಹಾಗಾದರೆ ಕಾಂಗ್ರೆಸ್ಸಿನ ಮುಂದಿನ ರಾಜಕೀಯ ಬೆಳವಣಿಗೆ ಆಗ್ಬೋದು, ಮುಂದೆ ಗ್ರಾಮ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ನಗರಸಭೆ ಈ ಚುನಾವಣೆಗಳಿಗೆ ಹೇಗಿರ್ಬೋದು ಅನ್ನೋದು ನಾವು ಕಾದು ನೋಡಬೇಕಾಗಿದೆ. ಒಟ್ಟಾರೆಯಾಗಿ JDSಗೆ ಪ್ರಬಲ ನಾಯಕ ಆಗಿದೆ. ಎಲ್ಲೋ ಒಂದು ಕಡೆ ಆನಂದ್ ರೆಡ್ಡಿ ಅವರು ಕಾಂಗ್ರೆಸ್ಗೆ ಹೋಗ್ತಾರೆ, ಕಾಂಗ್ರೆಸ್ನ ಪ್ರಬಲ ನಾಯಕರು ಅವರನ್ನು ಸೆಳೀತಾ ಇದ್ದಾರೆ ಅನ್ನೋ ಇದಕ್ಕೆ ಚೆಕ್ ಆಗಿದೆ ಅಂತ ಹೇಳ್ಬೋದು. ಕೋರ್ ಕಮಿಟಿಯ ಸದಸ್ಯರಾಗಿ, JDSನ ಕೋರ್ ಕಮಿಟಿಯ ಸದಸ್ಯರಾಗಿ ಅವರು JDSನ ಪ್ರಬಲ ನಾಯಕರಾಗಿ ಈ ಕಾರ್ಯಕ್ರಮದಲ್ಲಿ ಏನು ಮುಳಬಾಗಿಲು ವಿಧಾನಸಭಾ ರಾಜಕೀಯ ಬೆಳವಣಿಗೆಯಿಂದ ಹೊಸ ಬೆಳಕು ಅಂತ JDSಗೆ ಹೇಳ್ಬೋದು. ಇನ್ನು ಮುಂದೆ ಹೇಗೆ ನಡೆಯುತ್ತೆ ರಾಜಕೀಯ, ಅಂದರೆ ಈ ವೈಮನಸ್ಸಿರುವಂತಹ ನಾಯಕರನ್ನು ಹೇಗೆ ಇವರು ಒಗ್ಗೂಡಿಸ್ತಾರೆ, ಮುಂದಿನ ದಿನಗಳಲ್ಲಿ ಇವರಿಗೆ JDSಗೆ ಮತ ಗಳಿಸುವುದರಲ್ಲಿ, ಮತ್ತು ಚುನಾವಣೆಗಳನ್ನು, ಸಣ್ಣ ಪುಟ್ಟ ಚುನಾವಣೆಗಳು, ಗ್ರಾಮ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಹಾಗೆ ನಗರಸಭಾ ಚುನಾವಣೆಗಳಿಗೂ ಹೇಗೆ ಇವರು ಪ್ರಣಾಳಿಕೆಯನ್ನು ಸೃಷ್ಟಿ ಮಾಡ್ತಾರೆ ಅಂತ ಕಾದು ನೋಡಬೇಕಾಗಿದೆ. ವಿಶೇಷ ವಿಶ್ಲೇಷಣೆ. ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ದಯವಿಟ್ಟು ಮೂಡಲಕಿರಣಕ್ಕೆ ಹೇಳಬೇಕು ಅಂತ ನನ್ನ ಅಂತೆ. ನಮಸ್ತೆ.